ಇವತ್ತಿನ ಟಾಪಿಕ್ ಬಂದು ಫ್ಯಾನ್ಸ್ ವಾರ್ ಗಾಯ್ಸ್. ಸೀರಿಯಸ್ಲಿ ಫ್ಯಾನ್ಸ್ ವಾರ್ ಮಾಡೋ ಅಷ್ಟೆಲ್ಲ ದೊಡ್ಡವ್ರು ಆಗ್ಬಿಟ್ವಾ ನಾವು? ಶಿಟ್. ನಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸ್ವಲ್ಪ ನೆನಪಿಸ್ಕೋತೀರಾ? ನಾನು ಈ ಪ್ರಶ್ನೆ ಕೇಳ್ತಾ ಇರೋದು 90s ಕಿಡ್ಸ್ಗೆ ಮತ್ತೆ ಈ 2003 ಒಳಗಡೆ ಯಾರು ಹುಟ್ಟಿರ್ತಾರಲ್ಲ ಅವ್ರಿಗೆ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉಟ್ಕೊಂಡ್ರೆ ಮಕ್ಳುಗಳ ಬಗ್ಗೆ ನಾನೇನೋ ಮಾತಾಡೋಕೋಲ್ಲ, ಅವ್ರಿಗೆ ಪ್ರಶ್ನೆ ಕೇಳೋಷ್ಟು ದೊಡ್ಡವನು ನಾನಲ್ಲ. ಸೊ 90s ಕಿಡ್ಸ್ ಹೇಗಿತ್ತು ನಮ್ಮ ಚೈಲ್ಡ್ಹುಡ್ ಡೇಸ್? ಗಜಾಗುಳಿ, ವಂಶಿ, ದುನಿಯಾ, ಈ 4 ಫಿಲಮು ಒಂದೇ ಸಿಡಿಲಿ ಇರಬೇಕು ಅಂತ ಅಂದ್ಬಿಟ್ಟು ಏರಿಯಾದಲ್ಲಿರೋ ಸಿಡಿ ಅಂಗಡಿನೆಲ್ಲ ಬೀಟ್ ಹಾಕ್ಬಿಟ್ಟು ಕೊನೆಗೆ ಸಿಡಿ ಸಿಕ್ಕಿದ್ರೆ ಅದಕ್ಕೆ 15 ರೂಪಾಯಿ ಬಾಡಿಗೆ 50 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಸಿಡಿ ತರ್ತಾ ಇದ್ವಿ. ಮತ್ತೆ ನಿಮ್ಮ ಮನೇಲಿ DVD ಪ್ಲೇಯರ್ ಇರ್ತಾ ಇರ್ಲಿಲ್ವಲ್ಲ. ಸೊ ಅಕ್ಕಪಕ್ಕದ ಮನೆಯವ್ರನ್ನ ಕಾಡಿ ಬೇಡಿ DVD ಪ್ಲೇಯರ್ ಇಸ್ಕೊಂಡು ಜೊತೆಗೆ ಅದರಲ್ಲಿ 3 ಕಲರ್ ಕೆಂಪು ಬಿಳಿ ಹಳದಿ ಕಲರ್ ವೈರ್ ಬರ್ತಿದ್ದಲ್ಲ, ಅದನ್ನ ಟಿವಿಯಿಂದ DVD ಕನೆಕ್ಷನ್ ಮಾಡ್ಬಿಟ್ಟು ಟಿವಿ ರಿಮೋಟ್ ಇಂದ AV ಚಾನಲ್ ಅಂದ್ಬಿಟ್ಟು ಅದೇ ಟಿವಿ ರಿಮೋಟ್ ಎಲ್ಲ ಬಿಚ್ಬಿಟ್ಟು DVD ಪ್ಲೇಯರ್ ರಿಮೋಟ್ ಹಾಕ್ಬಿಟ್ಟು ಮೂವಿ ಪ್ಲೇ ಮಾಡಿದ್ರೆ ಸೈಂಟಿಸ್ಟ್ ಫೀಲ್. ಜೊತೆಗೆ ಬೆಳಗ್ಗೆ ತಂದಿರೋ ಸಿಡಿನ ಸಾಯಂಕಾಲದೊಳಗಡೆ ಕೊಡಬೇಕು, ಇಲ್ಲ ಅಂತಂದ್ರೆ ಕೊಟ್ಟಿರೋ 50 ರೂಪಾಯಿ ಅಡ್ವಾನ್ಸ್ ಅಲ್ಲಿ ದುಡ್ಡನ್ನ ಡಿಡಕ್ಟ್ ಮಾಡ್ಕೋತಾರೆ ಅಂತ ಬೈಯಕ್ಕೆ ಒಂದಾದ್ಮೇಲೆ ಒಂದು ಸಿನಿಮಾ ನೋಡಿ ಮುಗಿಸ್ತಾ ಇದ್ದವ್ರು ನಾವು. ಈಗ ಫ್ಯಾನ್ಸ್ ವಾರು. ಬೇಕಾ ಇವೆಲ್ಲ ಗಲೀಜು? ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉಟ್ಕೊಂಡಿರೋ ಮಕ್ಳುಗಳ ಬಗ್ಗೆ ನಾನು ಯಾಕೆ ಮಾತಾಡಲ್ಲ ಅಂತಂದ್ರೆ, ಅವ್ರಿಗೆ ಹೀರೋಗಳ ಹೆಸರು ಹೇಳ್ಕೊಂಡು ಕಂಟೆಂಟ್ ಮಾಡೋದೇ ಒಂದು ಜೀವನ ಆಗ್ಬಿಟ್ಟಿದೆ. ಈ ಹೀರೋ ಇಷ್ಟ ಆದ್ರೆ ಲೈಕ್ ಹೊಡಿರಿ, ಹೀರೋ ಇಷ್ಟ ಆದ್ರೆ ಕಮೆಂಟ್ ಹೊಡಿರಿ, ಈ ಹೀರೋ ಇಷ್ಟ ಆದ್ರೆ ಶೇರ್ ಹೊಡಿರಿ, ನೋಡೋಣ ಯಾರು ಜಾಸ್ತಿ ಬರ್ತದೆ ಅಂತ. ನೀ ಏನ್ ನೋಡ್ತೀಯ ಸರ್? ಅಲ್ಲಿ ಲೈಕ್ಸು, ಕಮೆಂಟ್ಸು, ಫಾಲೋವರ್ಸು, ಎಂಗೇಜ್ಮೆಂಟ್ಸು ಎಲ್ಲ ಪಡ್ಕೊತಾನೆ ಶಿಶಿ ಅವನು. ನಮ್ಗೇನ್ ಸಿಗುತ್ತೆ? ನಾವೇನು ನಮ್ಮ ಖುಷಿಗೆ ನಮ್ಮ ಹೀರೋ ಇಷ್ಟ ಅಂತ ಕಮೆಂಟ್ ಹಾಕಿದ್ರೆ ಅಲ್ಲಿ ಇನ್ನೊಬ್ಬ ಚಪ್ರಿ ಬಂದ್ಬಿಟ್ಟು ಅದಕ್ಕೊಂದು ಬ್ಯಾಡ್ ಕಮೆಂಟ್ ರಿಪ್ಲೈ ಮಾಡ್ತಾನೆ. ಸೊ ಕಂಪ್ಯಾರಿಸನ್ ಕಿಲ್ಸ್. ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮಾಡಕ್ಕೂ ಹೋಗ್ಬೇಡಿ. ಅವ್ನು ನೋಡಿ ಸಕದ ಮಾಡಿದಾನೆ ಹೊಡಿ ಚಪ್ಪಾಳೆ ಅವನ ತರ ಆದ್ರೆ ನೀನ್ ಮಾಡು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ನೀನ್ ಯಾಕೆ ಅವನ ತರ ಇಲ್ಲ, ಅವ್ನು ಸೂಪರು ನೀನ್ ಪಾಪರು ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪು. ಅದ್ ಯಾವುದೇ ಫೀಲ್ಡ್ ಅಲ್ಲಿ ಆಗಿರಲಿ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ಗೂ ಹೇಳ್ತಾ ಇದೀನಿ. ನಿಮ್ ಮಕ್ಳನ್ನ ನೋಡ್ಬಿಟ್ಟು ಬೇರೆ ಮಕ್ಳ ಜೊತೆ ಕಂಪೇರ್ ಮಾಡೋದಾಗಿರ್ಬೋದು. ಅವ್ನ್ ನೋಡ್ಕಲಿ, ಇವ್ನ್ ನೋಡ್ಕಲಿ, ಅವ್ನು ನನ್ ಮಗ ಆಗಿರೋ ಚೆನ್ನಾಗಿರೋದು, ಇವಳು ನನ್ ಮಗಳಾಗಿರೋ ಚೆನ್ನಾಗಿರೋದು, ನನ್ ಮಗ ಯಾಕೆ ಹಿಂಗಿಲ್ಲ, ದಯವಿಟ್ಟು ಬೇಡ. ಸ್ವಾಮಿ ದೇವನೇ ಲೋಕಪಾಲನೆ, ತೇರು ಮತ್ತು ಭಾರತ ಜನನೇ ತಂದೆ.